ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್ CRP, BRP, ECO ಇರ್ಬೋದು, ಮಿಡ್ ಡೇ ಮೀಲ್ಸ್ AD ಇರ್ಬೋದು, BRC ಕೋಆರ್ಡಿನೇಟರ್ ಇರ್ಬೋದು, APC ಇರ್ಬೋದು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಟೆಕ್ನಿಕಲ್ ಅಸಿಸ್ಟೆಂಟ್ ಇರ್ಬೋದು. ಸೊ ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಮಾಹಿತಿ ಇದೆ. ಸೊ ಆತ್ಮೀಯರೇ, ಈಗಾಗಲೇ ಸಾಕಷ್ಟು ಸ್ನೇಹಿತರು ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಸೊ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಗೊತ್ತಾಗಿರುತ್ತೆ, ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನಲ್ಲಿ ಹೆಸರಿನಲ್ಲಿ ಇರ್ಬೋದು, ಡೇಟ್ ಆಫ್ ಬರ್ತ್ನಲ್ಲಿ ಇರ್ಬೋದು, ಜಾಯ್ನಿಂಗ್ ಡೇಟ್ನಲ್ಲಿ ಇರ್ಬೋದು. ಸೊ ಬೇಸಿಕ್ ಇನ್ಫಾರ್ಮೇಷನ್ಸ್ನಲ್ಲಿ ಏನೋ ಒಂದಿಷ್ಟು ತಪ್ಪಾಗಿದೆ ಅಂತ ನಿಮ್ಗೆ ಅನಿಸಿರ್ಬೋದು. ಅಥವಾ ಕೆಲವರು ಏನಾಗಿರುತ್ತೆ ಅಂದರೆ PG ಸರ್ಟಿಫಿಕೇಟ್ಸ್ಗಳನ್ನು ಅಪ್ಲೋಡ್ ಮಾಡಿರೋದಿಲ್ಲ, CLT ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿರೋದಿಲ್ಲ, ಅಥವಾ ಕಂಪ್ಯೂಟರ್ ಲಿಟ್ರಸಿ ರಿಲೇಟೆಡ್ ಆಗಿ ಅಪ್ಲೋಡ್ ಮಾಡಿರುವಂಥ ಸರ್ಟಿಫಿಕೇಟು ವ್ಯಾಲಿಡ್ ಅಲ್ಲ ಅಂತ ಅನಿಸಿರುತ್ತೆ. ಸೊ ಈ ಒಂದು ಸರ್ಕಮ್ಟೆನ್ಸಸ್ನಲ್ಲಿ ಸಾಕಷ್ಟು ಒಂದಿಷ್ಟು ರಿಕ್ವೆಸ್ಟ್ಗಳು ಡಿಪಾರ್ಟ್ಮೆಂಟಿಗೆ ಬರ್ತಾ ಇತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅಪ್ಲಿಕೇಶನ್ ಸಲ್ಲಿಸಿರುವಂಥ ಅಭ್ಯರ್ಥಿಗಳ ಒಂದು ಅಪ್ಲಿಕೇಶನ್ಸನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಜೊತೆಯಲ್ಲಿ ಹೊಸ ಅಪ್ಲಿಕೇಶನ್ ಹಾಕಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಏನಾಗಿತ್ತು ಅಂದರೆ ಕೊನೆಗೆ ಏನಾಗಿತ್ತು, ಆ ಲಾಸ್ಟ್ ಡೇಟಿಗೆ ಅಪ್ ಟು ನೈಟ್ 12ವರೆಗೆ ಅಪ್ಲಿಕೇಶನ್ ಆನ್ ಆಗಿರಬೇಕಾಗಿತ್ತು. ಬಟ್ ಅಪ್ ಟು 10 o'clock ಅಪ್ಲಿಕೇಶನ್ ಕ್ಲೋಸ್ ಆಗಿತ್ತು. ಅಂದರೆ ಇನ್ನೂ 2 hours ಅವಕಾಶ ಇದ್ದಾಗಲೇ ಕ್ಲೋಸ್ ಆಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಶಿಕ್ಷಕ ಸ್ನೇಹಿತರು, ಮುಖ್ಯ ಗುರುಗಳು ಈ ಒಂದು ಅಪ್ಲಿಕೇಶನ್ ಹಾಕುವ ನಿಟ್ಟಿನಲ್ಲಿ ವಂಚಿತರಾಗಿದ್ದರು. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ನಲ್ಲಿ ನಾವೇನು ಹೇಳ್ತೀವಿ, ಈಗಾಗಲೇ ಅಪ್ಲಿಕೇಶನ್ ಸಲ್ಲಿಸಿರುವಂಥ ಸ್ನೇಹಿತರು ಯಾವ ರೀತಿ ಆ ಅಪ್ಲಿಕೇಶನನ್ನು ಎಡಿಟ್ ಮಾಡಬೇಕು. ಸೊ ಆದಮೇಲೆ ಈಗಾಗಲೇ ಇಲ್ಲಿ ಒಬ್ಬ ಸ್ನೇಹಿತರು ಅಪ್ಲಿಕೇಶನನ್ನು ಹಾಕಿದ್ದಾರೆ. ಸೊ ಈ ಅಪ್ಲಿಕೇಶನ್ ಅಪ್ರೂವ್ ಕೂಡ ಆಗಿದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ರೈಟ್ ಸೈಡ್ ಬಾಟಮ್ನಲ್ಲಿ ವಿತ್ಡ್ರಾ ಅಪ್ಲಿಕೇಶನ್ ಅಂತ ಇದೆ. ಸೊ ನೀವೇನು ಮಾಡಬೇಕಾಗುತ್ತೆ, ಎಡಿಟ್ ಮಾಡಬೇಕಾದ್ರೆ ಅಪ್ಲಿಕೇಶನನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ನೀವು ಮತ್ತೆ ಎಡಿಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ರೋಲ್ ಬ್ಯಾಕ್ ಅಪ್ಲಿಕೇಶನ್ ಡಿಕ್ಲರೇಷನ್ ಇದೆ. ಐ ಆಲ್ಸೋ ಡಿಕ್ಲೇರ್ ದ್ಯಾಟ್ ಐ ವಾಂಟ್ ಟು ರೋಲ್ ಬ್ಯಾಕ್ ಮೈ ಅಪ್ಲಿಕೇಶನ್ ಆ್ಯಂಡ್ ರೀಸಬ್ಮಿಟ್ ಅಪ್ಲಿಕೇಶನ್. ನೀವು ಎಡಿಟ್ ಮಾಡಬೇಕಾದ್ರೆ ನೇರವಾಗಿ ವಿತ್ಡ್ರಾ ಮಾಡಿದರೆ ಅಪ್ಲಿಕೇಶನ್ ವಿತ್ಡ್ರಾ ಆಗುತ್ತೆ. ಆದರೆ ನೀವು ಇಲ್ಲ ಸರ್, ನಾನು ವಿತ್ಡ್ರಾ ಮಾಡ್ತಾ ಇಲ್ಲ, ಕ್ಯಾನ್ಸಲ್ ಮಾಡ್ತಾ ಇಲ್ಲ, ಬಟ್ ನಾನು ಆ ಅಪ್ಲಿಕೇಶನನ್ನು ಎಡಿಟ್ ಮಾಡಿ ರೀಸಬ್ಮಿಟ್ ಮಾಡಬೇಕಾಗಿದೆ ಅಂದರೆ ಬಿಫೋರ್ ಡೂಯಿಂಗ್ ದ್ಯಾಟ್ ಇಲ್ಲಿ ನೋಡಿ, ರೋಲ್ ಬ್ಯಾಕ್ ಅಪ್ಲಿಕೇಶನ್ ಡಿಕ್ಲರೇಷನ್ ಅಂತ ಏನಿದೆ ಅದರ ಕೆಳಗಡೆ ಒಂದು ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವೇನು ಮಾಡಬೇಕು, ವಿತ್ಡ್ರಾ ಅಪ್ಲಿಕೇಶನ್ ಅಂತ ಮಾಡಿದರೆ ಅದು ವಿತ್ಡ್ರಾ ಆಗುತ್ತೆ. ಅಲ್ಲಿ ನೀವು ಎಡಿಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ಮತ್ತೆ ಸಬ್ಮಿಟ್ ಮಾಡ್ಬೋದು. ಒಂದು ವೇಳೆ ಈ ಬಾಕ್ಸ್ನಲ್ಲಿ ನೀವು ರೈಟ್ ಮಾರ್ಕನ್ನು ಟಿಕ್ ಮಾಡದೆ ನೀವು ವಿತ್ಡ್ರಾ ಮಾಡಿದರೆ ಅಪ್ಲಿಕೇಶನ್ ಕಂಪ್ಲೀಟ್ ವಿತ್ಡ್ರಾ ಆಗುತ್ತೆ, ಮತ್ತು ಎಡಿಟ್ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗೋದಿಲ್ಲ, ಸಬ್ಮಿಟ್ ಕೂಡ ಅವಕಾಶ ಸಿಗೋದಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಅವಸರದಲ್ಲಿ ಡೈರೆಕ್ಟ್ ವಿತ್ಡ್ರಾ ಮಾಡಿದರೆ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗುತ್ತೆ. ನೀವು ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕ್ಬೋದು, ಯಾಕಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರ್ವೈಸ್ ನೀವು ಈ ರೀತಿ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರೋಲ್ ಬ್ಯಾಕ್ ಆಗಿ ಮತ್ತು ರೀಸಬ್ಮಿಟ್ಗೆ ಅವಕಾಶ ಸಿಗ್ತದೆ. ಇದು ಒಂದು ಕ್ಲಾರಿಟಿ ಆಯಿತು. ಆಲ್ರೆಡಿ ಅಪ್ಲೈ ಮಾಡಿರುವಂಥ ಸ್ನೇಹಿತರು ನೀವು ರೋಲ್ ಬ್ಯಾಕ್ ಮಾಡಿಕೊಂಡು ಎಡಿಟ್ ಮಾಡಿ ರೀಸಬ್ಮಿಟನ್ನು ಮಾಡ್ಬೋದು. ಇಟ್ಸ್ ಓಕೆ. ಸೊ ಎರಡನೇದೇನೆಂದರೆ, ಈಗಾಗಲೇ ಹೊಸ ಒಂದು ಅಪ್ಲಿಕೇಶನ್ಸ್ ನಿಮ್ಮ ಲೈವಾಗೆ ತೋರಿಸಿರ್ತೀನಿ ನಾನು. EDS ಅಂತ ಟೈಪ್ ಮಾಡಿ ಲಾಗಿನ್ EDSಗೆ ಹೋಗಿ ಎಂಪ್ಲಾಯಿಗೆ ಹೋಗಿ ಇಲ್ಲಿ ಈಗಾಗಲೇ ಅಪ್ಲಿಕೇಶನ್ ಸಲ್ಲಿಸದೇ ಇರುವಂತಹ ಒಬ್ಬ ಶಿಕ್ಷಕರ ಒಂದು ಮಾಹಿತಿಯನ್ನು ಲಾಗಿನ್ ಮಾಡ್ತಾ ಇದ್ದೀನಿ. ಅಂದರೆ ಲೈವಾಗಿ ತೋರಿಸ್ತಾ ಇದ್ದೀನಿ, ನಿಮಗೆ ಹೊಸ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಸರ್. ಇಲ್ಲಿ ಈ ಸದರಿ ಲಾಗಿನಲ್ಲಿರುವಂಥ ಶಿಕ್ಷಕರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಇಲ್ಲಿ ಸ್ಪೆಸಿಫೈಡ್ ಪೋಸ್ಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ದೀನಿ. ಎಸ್, ಹಿಯರ್ ಇಟ್ ಈಸ್. ಇಲ್ಲಿ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗಿದೆ. ಸೊ ಇದು ಭಾಳ ಕ್ಲಿಯರಾಗಿ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಏನಂದರೆ ನೀವು ಹೊಸ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಸೊ ಎರಡು ಡಿಸ್ಕಷನ್ ಆಯಿತು. ಒಂದು ಹೊಸ ಅಪ್ಲಿಕೇಶನ್ ಹಾಕ್ಬೋದು, ಎರಡನೇದಾಗಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರುವಂಥವ್ರು ಎಡಿಟ್ ಮಾಡಿ ರೀಸಬ್ಮಿಟನ್ನು ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಏನಂದರೆ, ಈಗಾಗಲೇ ನಾವು 18 ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ರಿಲೇಟೆಡ್ ಟು ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ ಪ್ರಿಪರೇಷನ್ಗೆ. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಮತ್ತೊಂದು ಸಲ ಮಾಡಿರ್ತೀನಿ. ನಿಮ್ಮ ಒಂದು ಸ್ಟಡಿ ಸಲುವಾಗಿ ನೀವು ಸ್ಟಡಿ ಮೆಟೀರಿಯಲ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಜೊತೆಯಲ್ಲಿ ನೀವು ಹಂತದಲ್ಲಿ ನೀವು ಒಂದಿಷ್ಟು ಮಾಕ್ ಎಕ್ಸಾಮ್ಸನ್ನು ಬರೆದು ನಿಮ್ಮನ್ನು ನೀವು ಟೆಸ್ಟನ್ನು ಮಾಡ್ಕೊಳ್ಬೇಕು. ಆಗ ಮಾತ್ರ ನೀವು ಯಾವ ಪ್ರಮಾಣದಲ್ಲಿ ನೀವು ರೆಡಿ ಆಗ್ತಾ ಇದ್ದೀರಿ ಈ ಒಂದು ಪರೀಕ್ಷೆಗೆ, ಇದು ನಮಗೆ ಗೊತ್ತಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ವೆಬ್ಸೈಟ್ ಕೂಡ ಇದೆ. ಈ ವೆಬ್ಸೈಟ್ನಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ನೀವು ಆನ್ಲೈನ್ ಎಕ್ಸಾಮಿನೇಷನನ್ನು ಫ್ರೀಯಾಗಿ ಅಟೆಂಡ್ ಆಗ್ಬೋದು. ಫ್ರೀಯಾಗಿ ಅಟೆಂಡ್ ಆಗಿ ನೀವು ನಿಮ್ಮ ಒಂದು ಸರ್ಟಿಫಿಕೇಟನ್ನು ಕೂಡ ನಿಮ್ಮ ಇಮೇಲ್ಗೆ ಕಳಿಸ್ತೇವೆ. ಸೊ ಆನ್ಲೈನ್ ಎಕ್ಸಾಮಿನೇಷನಲ್ಲಿ 10 ಪ್ರಶ್ನೆಗಳಿರುತ್ತೆ.
ಪ್ರತಿ ಪ್ರಶ್ನೆಗೂ 2 ಅಂಕ, ಒಟ್ಟು 20 ಅಂಕ. ನೀವು 10 ಪ್ರಶ್ನೆಗೆ ಸರಿ ಉತ್ತರ ಬರೆದಿದ್ದರೆ ಮಾತ್ರ ನಿಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ ನಿಮ್ಮ ಇಮೇಲ್ಗೆ, ದಟ್ ಟು ಫ್ರೀ. ಸೊ ಎಕ್ಸಾಮಿನೇಷನ್ ಆಗಿ ನೀವು ಅಟೆಂಡ್ ಮಾಡಲಿಕ್ಕೆ ಯಾವುದೇ ಪೇ ಮಾಡಬೇಕಾಗಿಲ್ಲ, ಸರ್ಟಿಫಿಕೇಟ್ ಕೂಡ ಫ್ರೀಯಾಗಿ ನಿಮ್ಮ ಇಮೇಲ್ಗೆ ಬರ್ತದೆ. ಸೊ ಹೇಗೆ? ಸೊ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವೆಬ್ಸೈಟ್ನಲ್ಲಿ ಇದು ಲ್ಯಾಪ್ಟಾಪ್ನಲ್ಲಿ ನೀವು ಅಟೆಂಡ್ ಮಾಡಬೇಕಾದ್ರೆ ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ, ಅಲ್ಲಿ ನೀವು ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ ಇಲ್ಲಿ ಕೆಳಗಡೆ ಸರ್ಚ್ ರಿಸಲ್ಟ್ ಬರುತ್ತೆ, ರಾಘವೇಂದ್ರ ಕೊದಂಪುರ್ ಅಂತ ಹೋಮ್ ಅಂತ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ರಾಘವೇಂದ್ರ ಕೊದಂಪುರ್ ಒಂದು ಅಫಿಷಿಯಲ್ ವೆಬ್ಸೈಟು ಓಪನ್ ಆಗುತ್ತೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ, ಅಲ್ಲಿ ಸಾಕಷ್ಟು ಕಂಟೆಂಟನ್ನು ಅಪ್ಲೋಡ್ ಮಾಡಿದ್ದೇವೆ. ಸೊ ಆದಮೇಲೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಮಾಡಿದಾಗ ನಾವು ಹೊಸ ಯಾವುದೇ ಮಾಹಿತಿಯನ್ನು ಹಾಕಿರುವಂಥ ಮಾಹಿತಿಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಒಂದು ಮೆಸೇಜ್ ಬರುತ್ತೆ. ಸರಿ, ಹಾಗೂ ಈ ಒಂದು ವಿಡಿಯೋ ಉಪಯೋಗವಾಗ್ತಾ ಇದ್ದರೆ ಲೈಕ್ ಕೂಡ ಮಾಡಿ. ಸೊ ಆದಮೇಲೆ ಈ ರೀತಿ ನೀವು ಲಾಗಿನ್ ಆದಾಗ ತಾವು ಗಮನಿಸ್ತಾ ಇದ್ದೀರಿ, ಇದು ರಾಘವೇಂದ್ರ ಕೊದಂಪುರ್ ಒಂದು ವೆಬ್ಸೈಟಿನ ಹೋಮ್ ಪೇಜು. ಕರ್ಸರ್ ಅಬ್ಸರ್ವೇಷನ್ ಮಾಡಿ, ಇಲ್ಲಿ CRP BRP ECO ಸ್ಪೆಸಿಫೈಡ್ ಪೋಸ್ಟ್ ಅಂತ ಒಂದು ಲಿಂಕ್ ಇದೆ. ಅದನ್ನು ನೀವು ಜಸ್ಟ್ ಕರ್ಸರ್ ತಂದು ಕೂಡಲೇ ಕೆಳಗಡೆ ಮತ್ತೆ ಆಪ್ಷನ್ಸ್ ಬರುತ್ತೆ. ಮೊದಲನೇ ಆಪ್ಷನ್ಸ್ನಲ್ಲಿ ನಿಮಗೆ ಸಿಲೆಬಸ್ಸು, ಎಲಿಜಿಬಿಲಿಟಿ ಕ್ರೈಟೇರಿಯಾ, ಕ್ವಶನ್ ಪೇಪರ್ಸ್ ಇದೆ. ಎರಡನೇ ಲಿಂಕ್ನಲ್ಲಿ ನಿಮಗೆ ಸ್ಪೆಸಿಫೈಡ್ ಪೋಸ್ಟಿನ ನೋಟಿಫಿಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಮೂರನೇದು ಸ್ಪೆಸಿಫೈಡ್ ಪೋಸ್ಟಿನ ಸ್ಟಡಿ ಮೆಟೀರಿಯಲ್ 1 ಇದೆ. ಎರಡನೇದು ಅದೇ ಸ್ಪೆಸಿಫೈಡ್ ಪೋಸ್ಟಿನ ಸ್ಟಡಿ ಮೆಟೀರಿಯಲ್ಸ್ ಪಾರ್ಟ್ 2 ಇದೆ. ಮೂರನೇದು ಇಂಪಾರ್ಟೆಂಟು ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಸ್ಕ್ರೋಲ್ ಮಾಡ್ತಾ ಬನ್ನಿ. ಕ್ಲಿಕ್ ಹಿಯರ್ ಟು ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ 1 2 3 4 5 6 7 8 9 10. ಈ ವಿಡಿಯೋ ಅಬ್ಸರ್ವ್ ಮಾಡುವವರೆಗೆ 13 ಆನ್ಲೈನ್ ಎಕ್ಸಾಮ್ಸ್ ಇತ್ತು. ಸೊ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ನಾವು ಹೆಚ್ಚಿನ ಆನ್ಲೈನ್ ಎಕ್ಸಾಮ್ಸಿನ ಲಿಂಕ್ಗಳನ್ನು ಆ್ಯಡ್ ಮಾಡ್ತೀವಿ. ಈ ರೀತಿ 14 15 16 17 ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಆದಮೇಲೆ ಈ ರೀತಿ ನೀವು ನೋಡಿ, ಜಸ್ಟ್ ಈ ಒಂದು ಎಕ್ಸಾಂಪಲ್ ಆಗಿ ಆನ್ಲೈನ್ ಎಕ್ಸಾಮ್ 13 ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಕೇಳಿರುವಂಥ ಇನ್ಫಾರ್ಮೇಷನ್ಸ್ ಇವೆಲ್ಲ ಫಿಲಪ್ ಮಾಡಬೇಕು, ಹಾಗೂ ಕೆಳಗಡೆ ಬಂದಿರುವಂಥ ಪ್ರಶ್ನೆಗೆ ಅಟೆಂಡನ್ನು ಮಾಡಬೇಕಾಗತ್ತೆ. ಸೊ ಅಟೆಂಡ್ ಮಾಡಿದ ಮೇಲೆ ನಿಮಗೆ ಎಲ್ಲ ಪ್ರಶ್ನೆಗೆ ಸರಿ ಉತ್ತರ ಬಂದರೆ ವ್ಯೂ ಸ್ಕೋರ್ ಕೂಡ ಮಾಡ್ಬೋದು, ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅಂತ. ಆ ಸ್ಕೋರ್ ಬಂದಿದ ಮೇಲೆ ಔಟ್ ಆಫ್ ಸ್ಕೋರ್ ಬಂದಿತ್ತಂದರೆ ಕೂಡಲೇ ನೀವು ಯಾವ ಇಮೇಲನ್ನು ಅಲ್ಲಿ ಎಂಟ್ರಿ ಮಾಡಿದ್ದೀರಿ ಗೂಗಲ್ ಫಾರ್ಮ್ನಲ್ಲಿ, ಆ ಇಮೇಲ್ಗೆ ಇನ್ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ನಾವು ಎಕ್ಸಾಮ್ ಪ್ರಿಪರೇಷನ್ ಎಷ್ಟು ಮಾಡ್ತೀವಿ, ಜೊತೆಯಲ್ಲಿ ನಮ್ಮನ್ನು ನಾವು ಒಂದಿಷ್ಟು ಮಾಕ್ ಎಕ್ಸಾಮನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ. ಅಂದಾಗ ಮಾತ್ರ ವೆದರ್ ವಿ ಆರ್ ಪ್ರಿಪೇರಿಂಗ್ ಟುವರ್ಡ್ಸ್ ದ ಪಾಸಿಟಿವ್ ಸೈಡ್ ಆರ್ ನೆಗೆಟಿವ್ ಸೈಡ್ ಎಂಬುದು ಕ್ಲಾರಿಟಿ ಆಗುತ್ತೆ. ಸೊ ಆದಮೇಲೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.